ಪ್ರಿಯ ವೀಕ್ಷಕರೇ, ಈ ಹಳ್ಳಿ ಜಾಣಾರು ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದು ಹಳ್ಳಿ ರೈತರ ಮಾತುಕತೆ ಭಾಗ 30 ನೋಡಿಕೊಂಡು ಭಾಗ 31 ನೋಡಿ. ಭೀಮಣ್ಣ, ಮೂರ್ತಪ್ಪ, ರಂಗಪ್ಪ, ನಾವೆಲ್ಲ ನಮ್ಮ ಹಳ್ಳಿಯರು ಕರೆಂಟಿನ ಸಮಸ್ಯೆ ಇರೋದ್ರಿಂದ ರೈತರಿಗೆ ಓಸಿ ಅದನ್ನ ಕರೆಂಟ್ ಆಫೀಸ್ ತಾವ ಹೋಗಿ ನಾವೆಲ್ಲ ರೈತರು ಒಗ್ಗಟ್ಟಾಗಿ ಕೇಳ್ತಾ ಇದ್ದಿದ್ದಕ್ಕೆ ಅವ್ರಿಗೂ ಒಂದು ಭಯ ಬಂದಿರ್ತೈತೆ ಕಣ್ರಪ್ಪು. ಓಸಿ ಅವರೂ ಇನ್ಮೇಲೆ ಕರೆಂಟ್ನ ಸರಿಯಾಗಿ ಕೊಡ್ತಾರೆ. ಯಾಕೆ ಅಂತಂದ್ರೆ ನಾವೆಲ್ಲ ರೈತರು ಒಗ್ಗಟ್ಟಾಗಿ ಹೋಗಿ ಅವ್ರನ್ನ ಗಲಾಟೆ ಮಾಡಿದ್ವಲ್ಲ ಕರೆಂಟ್ ಆಫೀಸರ್ನ, ಅದಕ್ಕೆ ಇನ್ಮೇಲಾದ್ರೂ ಕರೆಂಟು ಸರಿ ಕೊಡೋಣ ಅಂಬೋದು ಅವ್ರ ಮನ್ಸಿಗೂ ಹೋಗಿರುತ್ತೆ. ಏನೇ ಅಂತಂದ್ರು ನಾವೆಲ್ಲ ರೈತರು ಒಗ್ಗಟ್ಟಾಗಿದ್ರೆ ಇಂಥ ಸಾವಿರ ಸಮಸ್ಯೆ ಇದ್ರೂ ಬಗೆಹರಿಸ್ಕೊಂಬರ್ಬೋದು ಕಣ್ರ ಭೀಮಣ್ಣಯ್ಯ, ರಂಗಪ್ಪ. ಓಸಿ ಕರೆಂಟಿಂದ ಅಂತಾನೆ ಅಲ್ಲ, ಬೇರೆ ಯಾವುದೇ ರೈತರಿಗೆ ಸಮಸ್ಯೆ ಬಂದ್ರೂ ನಾವೆಲ್ಲ ರೈತರು ಒಗ್ಗಟ್ಟಾಗಿದೆ ನೋಡಪ್ಪ. ನಮ್ಮ ಹಳ್ಳಿಯರು ರೈತರಿಗಾಗ ಸಮಸ್ಯೆನ ಬಗೆಹರಿಸ್ಕೋಬಹುದು ಕಣ್ರಪ್ಪು. ಹ್ಞೂ ಕಣ ಚಂದ್ರಣ್ಣಯ್ಯ, ರೈತರಿಗಾಗ ಸಮಸ್ಯೆಗಳು ಏನೇ ಇರಲಿ ಹೇಳು, ಕರೆಂಟಿಂದ ಒಂದೇ ಅಂತ ಅಲ್ಲ, ಯಾವುದೇ ರೀತಿಯ ರೈತರಿಗಾಗಂಥ ಸಮಸ್ಯೆಗಳು ಬಂದಾಗ ಎಲ್ಲ ನಮ್ಮ ಹಳ್ಳಿ ರೈತರೆಲ್ಲ ಒಗ್ಗಟ್ಟಿಂದ ಇದ್ದರೆ ಖಂಡಿತ ಇಂಥ ಸಮಸ್ಯೆಗಳು ಏನೇ ಇದ್ರೂ ನಾವೆಲ್ಲ ರೈತರು ಒಗ್ಗಟ್ಟಿದ್ದ ಹೋಗಿ ಅದನ್ನ ಸರಿಪಡಿಸ್ಕೊಂಬರ್ಬೋದು ಕಣ ಅಣ್ಣ. ಒಟ್ಟು ಇಂಥದ್ಕೆಲ್ಲ ಜನ ಇರಬೇಕು, ಒಗ್ಗಟ್ಟಿರ್ಬೇಕು ಕಣ ಅಣ್ಣ. ಇವಾಗ ಹೋಗಿ ಬಂದ್ವಲ್ಲ, ಇವಾಗ ಅವ್ರಿಗೊಂದು ರೀತಿ ಭಯ ಇರ್ತೈತೆ. ಆವಾಗ ಅವ್ರು ಕರೆಂಟ್ನ ಸರಿ ಕೊಡ್ತಾರೆ. ನಾವು ಹೋಗಿ ಏನು ಕೇಳಲಿಲ್ಲ ಅಂತಂದರೆ ರೈತರು ಅವರು ಹಂಗೆಯೇ ಕೊಡ್ತಾ ಇರ್ತಾರೆ ಕರೆಂಟು. ನಾವು ಹಂಗೆಯೇ ಗಿಡಕ್ಕೆ ನೀರು ಬಿಡ್ತಾ ಇರಬೇಕಾಗುತ್ತೆ. ಅವ್ರು ಕೊಟ್ಟಂಗೆ ಕರೆಂಟು ನಾವು ಬಿಟ್ಟಂಗೆ ನೀರು ಅಮ್ಮಂಗೆ ಆಗ್ತೈತೆ ನೋಡ ಚಂದ್ರಣ್ಣಯ್ಯ. ಒಟ್ಟು ಇವತ್ತು ನಾವು ಹೋಗಿ ಬಂದಿರೋದು ಒಳ್ಳೇದೇ ಆಯಿತು ನೋಡು. ಒಸಿ ಇನ್ಮೇಲಾದ್ರೂ ನಾವೆಲ್ಲ ಹೋಗಿ ಬಂದಿದ್ದೀವಲ್ಲ ಒಗ್ಗಟ್ಟಿದ್ದ, ಆ ಭಯಕ್ಕಾದ್ರೂ ಕರೆಂಟ್ನ ಕರೆಕ್ಟಾಗಿ ಕೊಡ್ತಾರೆ ಕಣ ಅಣ್ಣ ಇಪ್ಪಟ್ಟು. ಹ್ಞೂ ಕಣ ಹೇಳ ಮೂರ್ತಪ್ಪ, ನೀನು ಹೇಳಾದ್ರಾಗೂ ಓಸಿ ಸರಿಯಾಗಿ ಐತಿ. ಏನೋಯ್, ನಾವೆಲ್ಲ ಒಗ್ಗಟ್ಟಿಂದ ಹೋಗಿ ಬಂದಿದ್ದೀವ ಅಂತ ಹೇಳಿ ಅವರು ಕರೆಂಟು ಸರಿ ಕೊಡ್ತಾರ ಅಂಬೋದು ಏನು ಗ್ಯಾರಂಟಿ ಐತಣ? ಒಟ್ಟು ಕರೆಂಟ್ ಬರ್ಲಿರ್ರಿ, ಹೆಂಗೆ ಕರೆಂಟ್ ಕೊಡ್ತಾರೆ ಏನು ಅಂಬೋದು ನಾವು ಒಂದು 2-3 ದಿವಸ ಕಾದು ನೋಡೋಣ. ನಾವು ಇವಾಗೆಲ್ಲ ರೈತರೆಲ್ಲ ಹೋಗಿ ಒಗ್ಗಟ್ಟಿಂದ ಹೇಳಿ ಬಂದ ಮೇಲೂ ಅವ್ರು ಕರೆಂಟು ಸರಿಗೆ ಕೊಡಲಿಲ್ಲ ಅಂತಂದರೆ ಅವಾಗ ಏನು ಮಾಡೋದೇ ನಾವು? ಅದ್ರ ಬಗ್ಗೆ ಯೋಚನೆ ಮಾಡ್ರಿ. ಹ್ಞೂ ಕಣ ಯಾಣ, ಒಟ್ಟು ನಮ್ಮ ಅಮಾವಾಸ್ಯೆ ಹೇಳೋದ್ರಾಗೂ ದಿಟ ಐತೆ ನೋಡ ಅಯ್ಯಣ. ಏನೋ ನಾವು ಹೋಗಿ ಬಂದಿದ್ದೀವಿ ಅಂತ ಹೇಳಿ ಕರೆಂಟ್ನ ಒಂದಿನ ಸರಿಯಾಗಿ ಕೊಟ್ಟು ಆಮೇಕಿಂದ ಏನಾನ ಕರೆಂಟು ಸರಿಯಾಗಿ ಕೊಡಲಿಲ್ಲ ಅಂತ ಅಂದರೆ ಅವಾಗ ಏನ ಮಾಡೋದು ಅಯ್ಯಣ? ಹ್ಞೂ ಕಣಲ್ಲ ನಾಗ, ನೀನು ಹೇಳೋದು ಸರಿನೇ. ಆದರೆ ಒಟ್ಟು ಆ ಕರೆಂಟು ಬಂದಾಗ ಹೆಂಗೆ ಕೊಡ್ತಾರಂತ ನಾವು ಒಂದು 2-3 ದಿವಸ ನೋಡೋಣ ಬಿಡ್ರಲ್ಲ. ಒಟ್ಟು ಆ ಕರೆಂಟ್ನ ಸರಿಯಾಗಿ ಕೊಡ್ತಾರೋ ಇಲ್ಲೋ ಅಂತ ತಿಳ್ಕೊಂಡು ಆಮೇಲೆ ಅದ್ರದ್ದು ಮುಂದೆ ಯೋಚನೆ ಮಾಡನ್ಕಂಡ್ರಲ್ಲ ನಾಗ. ಸರಿ ಕಣಣ್ಣ, ಆಯ್ತು ಹೇಳು. ಅಲ್ಲ ಕಣ್ರಬು, ನಾವು ಹಿಂಗೆಲ್ಲ ಹೋಗಿ ಆ ಕರೆಂಟ್ ಆಫೀಸ್ ಕೇಳಿದ್ರು ಅದು ಏನು ಯೂಸ್ ಆಗೋಕ್ಕಿಲ್ಲ ಕಣ್ರಬು. ನಾವು ಹಿಂಗೆಲ್ಲ ಹೋರಾಟ ಮಾಡಬೇಕು ಅಂತ ಅಂದರೆ ನಾವೊಂದು ನಮ್ಮ ಹಳ್ಳಿನಾಗೆ ಒಂದು ರೈತರ ಸಂಘ ಅಂತ ಹೇಳಿ ಅದನ್ನು ನಾವು ಮಾಡಬೇಕಪ್ಪ. ಹಳ್ಳಿಯಾಗಿರೋರು ಎಲ್ಲ ನಮ್ಮ ಹಳ್ಳಿಯರು ಇನ್ನೂ ಯಾರ್ಯಾರು ಇದ್ದಾರೋ ಅವ್ರನ್ನೆಲ್ಲ ಕಳಗಿ ಒಂದು ನಮ್ಮ ಹಳ್ಳಿನಾಗೇ ಒಂದು ರೈತರ ಸಂಘನ ಮಾಡಬೇಕ್ರಪ್ಪ. ಒಂದು ಸಂಘದ ಮುಖಾಂತರ ಹೋದ್ರೆ ನೋಡಪ್ಪ, ಆವಾಗ ನಮ್ಮ ಹೋರಾಟಕ್ಕೆ ಒಂದು ಅರ್ಥ ಇರ್ತೈತಿ. ಆವಾಗ ನಮಗೆ ಒಂದು ರೈತರ ಸಂಘ ಅಂತ ಹೇಳಿ ಗೌರವನೂ ಇರ್ತೈತೆ. ಇನ್ನೂ ಬೇರೆ ಇರ್ತಕ್ಕಂಥ ಎಲ್ಲ ತಾಲೂಕು, ಹೋಬಳಿ, ಜಿಲ್ಲೆ, ರಾಜ್ಯದ ಎಲ್ಲೆಲ್ಲಿ ರೈತರ ಸಂಘ ಇದ್ದಾವೋ ಅವರೆಲ್ಲ ನಮಗೆ ಬೆಂಬಲ ಇದ್ದಂಗೆ ಆಗ್ತೈತೆ ಕಣ್ರಪ್ಪು. ಅದನ್ನ ತಲೆ ಕೆಡಿಸ್ಕೊಂಡು ಆ ಸಂಘನ ಮಾಡಣ್ರೇನಪ್ಪ. ಅಲ್ಲ ಕಣ ರಂಗಪ್ಪ, ನೀನು ಹೇಳೋದೂ ಸರಿನೇ. ಒಟ್ಟು ಸಂಘ ಮಾಡಬೇಕು ಅಂತ ಅಂದರೆ ನಾವಿಷ್ಟೇ ಜನನೇ ಸಂಘ ಮಾಡೋಕ್ಕಾಗಲ್ಲ ಕಣ ರಂಗಪ್ಪ. ಒಟ್ಟಿನ್ನು ನಮ್ಮ ಹಳ್ಳಿಯಾಗ ಯಾರ್ಯಾರು ಇದ್ದರು ಅವ್ರನ್ನೆಲ್ಲ ಕಲಾಕಂಡು ಸಂಘ ರಚನೆ ಮಾಡಬೇಕಾಗ್ತೈತಿ. ಒಟ್ಟು ಆ ತಾಲೂಕ್ನಾಗೆ ಹೋಬ್ಳಿಯಾಗೆ ಎಲ್ಲ ರೈತರು ಸಂಘ ಮತ್ತು ಎಲ್ಲ ಹಸಿರು ಸೇನೆ ಅಂತ ಹೇಳಿ ಎಲ್ಲ ಕಡೆಗೂ ಮಾಡ್ಯಾರೆ ಕಣ ರಂಗಪ್ಪ. ಒಟ್ಟು ನಮ್ಮ ಹಳ್ಳಿಯಾಗೆ ರೈತರು ಸಂಘ ಅಂತ ಹೇಳಿ ನಾವು ಮಾಡ್ಕೋಬೇಕು ಕಣ್ರಲ್ಲ. ಒಟ್ಟು ಅವ್ರನ್ನೂ ಎಲ್ಲ ವಿಚಾರಿಸಿ ಅವ್ರನ್ನೂ ಇಲ್ಲಿ ಕರೆ ಕಳಿಸಿ ನಮ್ಮ ಹಳ್ಳಿಯಾಗೆ ಒಂದು ಸಂಘ ರಚನೆ ಮಾಡನ್ ಬಿಡ್ರಲ್ಲ.
ಒಂದರ ಒಟ್ಟು ನಮಗೂ ಆ ರೈತರು ಸಂಘ ಅಂತ ಹಳ್ಳಿನ ಆಗಿದ್ರೆ ನಮಗೆ ರೈತರಾಗಿ ಆಗಂತ ಕಷ್ಟಗಳೆಲ್ಲ ಹೋಗಿ ನಾವು ಸಂಘದ ಮುಖಾಂತರನೇ ಕೇಳ್ತಾ ಇದ್ದೀವಿ ಅಂತ ಅಂದಾಗ ಅವ್ರಿಗೂ ಒಂದು ಭಯ ಇರ್ತೈತೆ ಕಣ್ರಲ್ಲ. ಒಂದರ ಒಟ್ಟು ಹಳ್ಳಿನಾಗೆ ರೈತರು ಸಂಘ ಅಂತ ಇದ್ದಾವೆ. ಆಮೇಲೆ ಆ ರೈತರು ಸಂಘದಿಂದ ಏನೆಲ್ಲ ಅವ್ರಿಗೆ ತೊಂದರೆಗಳು ಆಗ್ತವೋ ಅವೆಲ್ಲ ರೈತರು ದಂಗೆದ್ದು ಕೇಳ್ತಾರೆ ಅಂತ ಹೇಳಿ ಎಲ್ಲ ಅಧಿಕಾರಿಗಳಿಗೂ ಈ ಕರೆಂಟ್ ಅಂತ ಹೇಳ್ತಿಲ್ಲ, ಎಲ್ಲಾರ್ಗು ಭಯ ಇರ್ತೈತೆ ನೋಡ್ಲಾ ರಂಗಪ್ಪ. ನೀನು ಹೇಳ್ದಂಗೆ ಆ ಸಂಘನ ರಚನೆ ಮಾಡಬೇಕು ಕಣ್ಲಾ ರಂಗಪ್ಪ. ಹ್ಞೂ ಭೀಮಣ್ಣಯ್ಯ, ಒಂದು ನಾವೇನೇ ಮಾತಾಡಿದ್ರು ಅದಕ್ಕೆ ಒಂದು ಗೌರವ ಇರಬೇಕು ಅಂತ ಅಂದರೆ ಸಂಘ ಮುಂಚಿತವಾಗಿರ್ಬೇಕದು. ಆ ಸಂಘ ರೈತರ ಸಂಘ ಅಂತ ಅಂದಾಗ ಎಲ್ಲ ಅಧಿಕಾರಿಗಳು ಭಯ ಬೀಳ್ತಾರೆ ಕನ್ನಡ. ಒಟ್ಟು ನಾವೇನೇ ಮಾಡಿದ್ರು ಈ ಸಂಘ ಅಂತ ಇಟ್ಕೊಂಡು ಸಂಘದ ಮುಖಾಂತರನೇ ಹೋಗ್ಬೇಕು ಕಣಯ್ಯಣ. ಹೂನಾ ರಂಗಪ್ಪ, ನಮ್ಮ ಹಳ್ಳಿಯಾಗೂ ಒಂದು ರೈತರ ಸಂಘ ಇದ್ರೆ ಅದೇ ಸಂಘದ ಮುಖಾಂತರ ನಾವೇನೇ ಇಲ್ಲಿ ರೈತರಿಗಾಗಂತ ಕಷ್ಟಗಳನ್ನ ನಾವೇ ಎಲ್ಲ ಹೋಗಿ ಆ ಸಂಘದ ಮುಖಾಂತರ ಕೇಳಿದ್ರೆ ಅದಕ್ಕೊಂದು ಬೆಲೆ ಇರ್ತೈತೆ, ಗೌರವ ಇರ್ತೈತೆ ಕಣ್ಲ. ಒಂದ್ರ ಒಟ್ಟು ರೈತರ ಸಂಘ ಅಂತ ಅಂದಾಗ ಎಲ್ಲ ಅಧಿಕಾರಿಗಳಿಗೂ ಭಯ ಆಗ್ತೈತಿ, ಅವರು ನಮಗೆ ಗೌರವ ಕೊಡ್ತಾರೆ ಯಾವಾಗ. ಅದಕ್ಕೇನೆ ನಮ್ಮ ಹಳ್ಳಿಯಾಗೂ ರೈತರ ಸಂಘ ಮಾಡಲೇಬೇಕು ಕಣ ರಂಗಪ್ಪ. ಅಷ್ಟೇ ಅಲ್ಲ ಚಂದ್ರಣ್ಣಯ್ಯ, ಅವ್ರನ್ನೂ ನಮ್ಮ ಜೊತೆ ಕರಿಬೋದು. ತಾಲೂಕಲ್ಲಿ ಹೋಬ್ಳಿಯಾಗೆಲ್ಲ ಇರ್ತಾರಲ್ಲ ರೈತರ ಸಂಘದ ಅಧ್ಯಕ್ಷರು, ಅವರೆಲ್ಲ ಪದಾಧಿಕಾರಿಗಳು ಅಂತೆಲ್ಲ ಇರ್ತಾರಲ್ಲ, ಅವ್ರನ್ನೂ ನಮ್ಮ ಜೊತೆಗೆ ಕರ್ಕೊಂಡು ನಾವು ಅವ್ರ ಜೊತೆಗೆಲ್ಲ ಹೋಗಿ ಈ ಥರ ಏನೇ ರೈತರಿಗಾಗ ಸಮಸ್ಯೆ ಇದ್ರೂ ಆ ಸಂಘದ ಮುಖಾಂತರನೇ ಹೋಗಿ ಕೇಳ್ಬೋದು ಕಣ ಅಯ್ಯಣ. ಒಂದರ ಒಟ್ಟು ಆ ತಾಲೂಕಿನಾಗಿರೋ ಅಧ್ಯಕ್ಷರನ್ನು, ರೈತರ ಸಂಘದ ಅಧ್ಯಕ್ಷರನ್ನು, ಹೋಬ್ಳಿಯಾಗಿರೋ ರೈತರ ಸಂಘದ ಅಧ್ಯಕ್ಷರನ್ನು ಅವ್ರನ್ನ ಎಲ್ಲ ಕರೆಸ್ಬಿಟ್ಟು ಅವ್ರನ್ನೂ ಜೊತೆಗೆಲ್ಲ ಕುಂಡ್ರಿಸ್ಬಿಟ್ಟು ಈ ರೈತರ ಸಂಘ ಮಾಡಿಬಿಡೋಣ ಕಣ ಅಯ್ಯಣ. ನಮ್ಮ ಜೊತೆಗೆ ಅವ್ರೂ ಯಾವುದನ್ನ ಹೋರಾಡ್ದಾಗೆಲ್ಲ ಬರ್ರಿ ಅಂತಂದರೆ ಕೈ ಜೋಡಿಸ್ತಾರೆ ಕಣ ಅಯ್ಯಣ. ಇವಾಗ ಕರೆಂಟಿನ ಸಮಸ್ಯೆ ಅಂತ ಅಲ್ಲ, ರೈತರಿಗಾಗ ಏನೇ ಸಮಸ್ಯೆ ಇದ್ರೂ ಅವ್ರನ್ನೂ ಜೊತೆಗೆ ಕರ್ಕೊಂಡು ನಾವು ಅವ್ರ ಜೊತೆಗೆ ಹೋಗಿ ಎಲ್ಲ ಕೇಳ್ಬೋದು ಕಣ ಅಯ್ಯಣ. ಅದಕ್ಕೆ ಸಂಘ ಅಂತ ಇದ್ದರೆ ಉತ್ತಮ ನೋಡಾಯಣ. ಹ್ಞೂ ಕಣ್ ಹೇಳುವ ಮೂರ್ತಪ್ಪ, ಒಂದ್ರ ಒಟ್ಟು ಆದಷ್ಟು ಬೇಗನೆ ಈ ಸಂಘ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಬಂದ್ಕೊಂಡ್ರಲ್ಲ ಮೂರ್ತಪ್ಪ. ಒಂದ್ರ ಒಟ್ಟು ನಿಮಗೂ ಎಲ್ಲ ಸಿಕ್ತಾರೆ ಹಳ್ಳಿನಾಗೆ ಎಲ್ಲ ಹೇಳ್ರಲ್ಲ. ಒಂದಿನ ಅದಕ್ಕೆ ಟೈಮ್ ಹೇಳ್ಕೊಂಡು ಒಂದಿನ ಎಲ್ಲ ಸಂಘ ಮಾಡೋಕ್ಕಾಗ್ತೈತೆ. ಒಂದ್ರ ಒಟ್ಟು ಎಲ್ಲ ಈ ವಿಷಯನ ನಮ್ಮ ಹಳ್ಳಿಯಾಗಿರೋ ಇನ್ನೂ ಯಾರ್ಯಾರು ರೈತರು ಇದ್ದಾರೋ ಅವ್ರಿಗೆಲ್ಲ ವಿಷಯ ಮುಟ್ಟಿಸ್ಬೇಕಂಡ್ರಲ್ಲ ಮೊದಲು. ಒಂದ್ರ ಒಟ್ಟು ಎಲ್ಲರಿಗೂ ವಿಷಯ ಮುಟ್ಟಿಸಿ ಆಮೇಲೆ ಸಂಘ ಮಾಡನ್ಕಂಡ್ರಲ್ಲ. ನೋಡೋಣ, ಎಲ್ಲ ರೈತರಿಗೂ ಹೇಳ್ಬಿಟ್ಟು ಒಂದಿನ ಎಲ್ಲನ ಸೇರೋ ಥರ ಮಾಡ್ಕೊಂಬಿಟ್ಟು ಆಮೇಲೆ ಆ ಸಂಘನ ರಚನೆ ಮಾಡನ್ಕಂಡ್ರಲ್ಲ. ಒಂದ್ರ ಒಟ್ಟು ಆ ರೈತರ ಸಂಘದ ತಾಲೂಕು ಅಧ್ಯಕ್ಷರನ್ನು, ಹೋಬಳಿ ಅಧ್ಯಕ್ಷರನ್ನು ಅವ್ರನ್ನೆಲ್ಲ ಕರೆಸ್ಬಿಟ್ಟು ಅವರೆಲ್ಲ ಎಂದು ಬರ್ತಾರೆ ಅಂತ ತಿಳ್ಕೊಂಡು ಒಂದ್ರ ಒಟ್ಟು ಎಲ್ಲ ರೈತರನ್ನು ಒಗ್ಗಟ್ಟಿದ್ದ ಒಂದು ಜಾಗದಾಗೆ ಸೇರಿಸಿ ಅಲ್ಲಿ ಸಂಘ ಮಾಡ್ಕೊಂಬನ. ಒಂದ್ರ ಒಟ್ಟು ನಿಮಗೂ ಎಲ್ಲ ಸಿಕ್ತಾರ್ಗೆ ಎಲ್ಲ ಹೇಳ್ರಪ್ಪ, ಹಿಂಗೆ ವಿಷಯ ಮುಟ್ಟಿಸ್ರಪ್ಪ. ಹಂಗೆ ನಿಮ್ಮ ಅಕ್ಕಪಕ್ಕ ಮನೆಗಳಿಗೂ, ನಿಮ್ಮ ಅಕ್ಕಪಕ್ಕ ಯಾರನ್ನ ಸಿಗೋರ್ಗು ಎಲ್ಲ ಈ ವಿಷಯನ ಮುಟ್ಟಿಸ್ರಿ. ಸೂರ್ಯಕಾಂತ್ ಚಂದ್ರಣ್ಣ ಆಯ್ತು ಹೇಳು. ನೋಡಿದ್ರಲ್ಲ ವೀಕ್ಷಕರೇ, ಈ ಥರ ನಿಮ್ಮ ಹಳ್ಳಿಯಾಗೂ ರೈತರ ಸಂಘ ಇಲ್ಲ ಅಂತಂದ್ರೆ ಎಲ್ಲ ಒಗ್ಗಟ್ಟಿದ್ದ ಸೇರಿ ರೈತರ ಸಂಘ ರಚನೆ ಮಾಡಿ ರೈತರಿಗಾಗಂತ ಕಷ್ಟಗಳನ್ನ ಎಲ್ಲ ಸಂಘದ ಮುಖಾಂತರನೇ ಎಲ್ಲ ಜನನೂ ಸೇರ್ಕೊಂಡು ಹೋಗಿ ನಾವು ಏನೇ ರೈತರಿಗೆ ಸಮಸ್ಯೆ ಇದ್ರೂ ಕೇಳ್ಬೋದು. ಅದಕ್ಕೋಸ್ಕರ ಇನ್ನೂ ಯಾರ್ಯಾರೆಲ್ಲಾಗೆ ರೈತರ ಸಂಘ ಇಲ್ವೋ ಎಲ್ಲ ದಯವಿಟ್ಟು ನಿಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ಅಧ್ಯಕ್ಷರು ಹಾಗೂ ಹೋಬಳಿ ಮಠದಲ್ಲಿರ್ತಕ್ಕಂಥ ಅಧ್ಯಕ್ಷರನ್ನೆಲ್ಲ ವಿಚಾರಿಸ್ಕೊಂಡು ನಿಮ್ಮೂರ್ನಾಗೂ ಒಂದು ರೈತರ ಸಂಘನ ರಚನೆ ಮಾಡಿ ಅದು ರೈತರಿಗೆ ಅನುಕೂಲವಾಗುತ್ತೆ. ಹಾಗೇನೆ ಇದು ಹಳ್ಳಿ ಜಾಣಾರು ಅಂತ ಚಾನಲ್ಲು. ಒಂದ್ರ ಒಟ್ಟು ಯಾರ್ಯಾರಿನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದು ಹಳ್ಳಿ ರೈತರ ಮಾತುಕತೆ ಭಾಗ 31, ಇದರ ಮುಂದುವರಿದ ಭಾಗ 32ರಲ್ಲಿ ಇರುತ್ತದೆ ನೋಡಿ.